ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಮಾಸ್ಟರ್. ಇವಾಗ ನಾನು ನಿಂತಿರೋದು ವಿಯೆಟ್ನಾಂ ಅನ್ನೋ ದೇಶದಲ್ಲಿ ಹನೋಯ್ ಸಿಟಿಯ ಏರ್ಪೋರ್ಟಲ್ಲಿ ನನ್ನ ಸ್ಟೂಡೆಂಟ್ ಸಿಮ್ರನ್ ಜೊತೆ ನಾನು ಇಲ್ಲಿ ಒಂದು ಅಂತಾರಾಷ್ಟ್ರೀಯ ನೃತ್ಯ ಸ್ಪರ್ಧೆಗೆ ಬಂದಿದ್ದೀನಿ. ಇದು ಎರಡನೆಯ ಭಾಗವಾಗಿರುತ್ತೆ, ಅಂದರೆ ಈ ವಿಡಿಯೋದ ಎರಡನೇ ಪಾರ್ಟ್ ಆಗಿರುತ್ತೆ. ಮೊದಲನೇ ಪಾರ್ಟನ್ನು ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಮೊದಲನೇ ಪಾರ್ಟ್ ನೋಡ್ಕೊಂಬರ್ರಿ. ಇವಾಗ ನನ್ನ ಗೈಡ್ ರೆಡಿಯಾಗಿದ್ದಾರೆ, ನಮ್ಮ ಬಸ್ ಕೂಡ ಬಂದಿದೆ. ಸೊ ಇವಾಗ ನಾವು ಬಸ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ಸು ಇಲ್ಲಿದೆ ನೋಡಿ ಹೇಗಿದೆ ಅಂತ ಹೇಳಿ. ಇದು ವಿಯೆಟ್ನಾಂ ದೇಶದ ಬಸ್ಸು. ಆ್ಯಂಡ್ ನಮ್ಮ ಜೊತೆಗೆ ಬೇರೆ ದೇಶಗಳಿಂದ ಬಂದಂತಹ ಕಂಟೆಸ್ಟೆಂಟ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಒಂದೇ ಬಸ್ ಇರುತ್ತೆ. ಸೊ ಎಲ್ಲರೂ ಇವಾಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ನಾವು ಹೋಗ್ತಾ ಇರುವಂಥ ಬಸ್ಸು, ಬಸ್ ನಂಬರ್ 3. ಸೊ ನೋಡಿ ಬಸ್ ಒಳಗಡೆ ಹೇಗಿದೆ. ಇವರು ಪ್ರಜ್ಞಾ ಇವೆಂಟ್ಸ್ನವರು. ಸೊ ಇವರೇ ನಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಈ ಒಂದು ಕಾಂಪಿಟೇಷನ್ಗೆ ಇಂಡಿಯಾದಿಂದ. ಸೊ ಬಸ್ಸಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ, ಆಮೇಲೆ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನೃತ್ಯಗಾರರು ಕೂಡ ಬಂದಿದ್ದಾರೆ. ನನ್ನ ಜೊತೆ ನನ್ನ ಸ್ಟೂಡೆಂಟ್ ಸಿಮ್ರನ್ ಹಾಗೂ ಅವರ ತಂದೆ ಪ್ರವೀಣ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಮುಂದೆ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗೋಕ್ಕಿಂತ ಮುಂಚೆ ಪ್ರಜ್ಞಾ ಇವೆಂಟ್ಸ್ನವರು ನಾವು ಬೇರೆ ದೇಶದಲ್ಲಿದ್ದೀವಿ, ನಾವು ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಗೈಡ್ ಮಾಡ್ತಾಯಿದ್ರು. ಜೊತೆಗೆ ಅವರ ದೇಶದಲ್ಲಿ ಪ್ಲೇಸ್ಗಳಿದ್ದವು, ಅದ್ರ ಬಗ್ಗೆ. But that's why you come in Vietnam. We have about 65 million motorbike in Vietnam. 65 million motorcycle. Yeah, we have motorcycle everywhere. In Hanoi, we have 7 million motorcycle in Hanoi. ಇವಾಗ ಹೋಟೆಲ್ ಕಡೆ ಹೊಂಟೀವಿ. ನಮಗೊಂದು ಐಡಿ ಕೊಟ್ಟಾರೆ. ಸೊ ಇವತ್ತು ಹೋಟೆಲ್ ನೈಟ್ ಸ್ಟೇ ಮಾಡಿ ಅದಕ್ಕೆ ಆಮೇಲೆ ಹೊರಗಡೆ ಇಲ್ಲಿ ವಿಯೆಟ್ನಾಂನಲ್ಲಿ ಏನೇನು ಐತೆ ಅಂತ ನೋಡಿ ಸುತ್ತಾಡಿಸಿದ್ಮೇಲೆ ನಾಳೆ ನಮ್ಮ ಕಾಂಪಿಟೇಷನ್ ಇರೋದು. ಇವಾಗ ರೆಸ್ಟ್ ಮಾಡಿ ನಾಳೆ ಕಾಂಪಿಟೇಷನ್ ಅಂತ ಡೈರೆಕ್ಟ್ ವಿಡಿಯೋ ತೋರಿಸ್ತೀನಿ. ಬೈ. ಫೈನಲಿ ನಾವು ಇವಾಗ ಹೋಟೆಲ್ಗೆ ಬಂದ್ವಿ. ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ವ್ಯೂ, ಸುತ್ತಮುತ್ತ ಗ್ರೀನ್ರಿ, ಅದ್ರ ಜೊತೆಗೆ ಇವು ನಾವು ಬಂದಿರೋಂಥ ಬಸ್ಗಳು. ಇದು ನೋಡಿ ಹೋಟೆಲ್ ಹೆಸರು ಟಾಂಗ್ ಲಾಯ್ ಅಂತ ಹೇಳಿ 5 ಸ್ಟಾರ್ ಹೋಟೆಲ್. ಸೊ ಹೋಟೆಲ್ ಒಳಗಡೆ ಹೇಗಿದೆ ಅಂತ ನೋಡೋದಾದರೆ ಇದೇ ನೋಡಿ ನಮ್ಮ ರೂಮ್ ಒಳಗಡೆ ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಸಿಮ್ರನ್ ಆ್ಯಂಡ್ ಅವರ ತಂದೆ ಪ್ರವೀಣ್ ಅವರು ಕೂಡ ರೂಮನ್ನು ನೋಡ್ತಾ ಇದ್ದಾರೆ. ಸೊ ಇದು ನಾವು ಉಳ್ಕೊಂಡಿರುವಂಥ ರೂಮು. ಹೊರಗಡೆ ಏನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೊರಗಡೆ ಬಾಲ್ಕನಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿ ನೋಡೋದಾದರೆ ಇಲ್ಲಿ ವಾಟರ್ ಗಾಲ್ಫ್ ಸೆಂಟ್ರ್ ಇದೆ. ಸೊ ನೀವು ನೋಡ್ಬೋದು, ಒಳ್ಳೆ ವ್ಯೂ ಅಂತ ಹೇಳ್ಬೋದು. ನನಗೆ ರಿಯಲಾಗಿ ಇಲ್ಲಿ ಯಾವ ಥರ ಪೀಸ್ ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಗೆ ಹೇಳೋದಕ್ಕಾಗ್ತಾಯಿಲ್ಲ. ನೀವು ವ್ಯೂವಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಬೋಟಿಂಗ್ ಮಾಡಬೇಕಾದ್ರೆ ಬೋಟಿಂಗ್ ಮಾಡ್ಬೋದು. ವಾಟರ್ ಗಾಲ್ಫ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಈ ಥರ ವಾಟರ್ ಗಾಲ್ಫ್ ಆಡೋದನ್ನು. ಅದ್ರ ಜೊತೆಗೆ ಒಂದು ಒಳ್ಳೆ ಶಾಟನ್ನು ಹೊಡೆದಿರೋದು ಈ ಅಜ್ಜ. ಬಂದಿರೋ ಕೆಲಸ ನೋಡೋಣ. ಸೊ ರಾತ್ರಿ ಎಲ್ಲ ರೆಸ್ಟ್ ಮಾಡಿ ಇವಾಗ ಕಾಂಪಿಟೇಷನ್ ಡೇ. ಸೊ ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ನಾವು ಕಾಂಪಿಟೇಷನ್ಗೆ ಹೋಗಬೇಕು. ಸೊ ಅದಕ್ಕೆ ಒಂಚೂರು ಲೈಟಾಗಿ ವಾರ್ಮ್ ಅಪ್ ಮಾಡ್ಕೊಂಬಿಟ್ಟು ಒಂದು ಸ್ಮಾಲ್ ರಿಹರ್ಸಲ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಒಂದು ಪ್ಲೇಸ್ ಇತ್ತು. ಆ ಪ್ಲೇಸ್ ಕಡೆನೇ ನಾನು ಅವಳಿಗೆ ಒಂದು ಸ್ಮಾಲ್ ರಿಹರ್ಸಲ್ ತೊಗೊಂಡ್ರೆ ಆಯಿತು ಅಂತೇಳಿ ರಿಹರ್ಸಲ್ ಮಾಡಿಸ್ತಾ ಇದ್ದೀನಿ. ರಿಹರ್ಸಲ್ ಆದಮೇಲೆ ನಮಗೆ ಕೊಟ್ಟಿರೋ ಅವರು ಟೈಮಿಂಗ್ ಬಂದುಬಿಟ್ಟು ಸಂಜೆ 4 ಗಂಟೆಗೆ. ಸೊ ನಮ್ಮ ಪರ್ಫಾರ್ಮೆನ್ಸ್ ಇರೋದು 4 ಗಂಟೆಗೆ. ಸೊ ಅಲ್ಲಿವರೆಗೂ ನಾನು ಏನೂ ಕೆಲಸ ಇಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಔಟ್ಡೋರ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಒಂದು ಒಳ್ಳೆ ಪ್ಲೇಸ್ ಇದೆ. ಸೊ ಅದಕ್ಕೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಸಂಜೆ ಅಂದರೆ 4:15 ನಮ್ಮ ಡ್ಯಾನ್ಸ್ ಕಾಂಪಿಟೇಷನ್ ಇರೋದು. 1 ಗಂಟೆ ಅಥವಾ 2 ಗಂಟೆಗೆ ನಮ್ಮ ಪಿಕಪ್ ಮಾಡೋದಕ್ಕೆ ಬಸ್ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸೊ ಕಾಂಪಿಟೇಷನ್ ಯಾವ ರೀತಿಯಾಗಿ ನಡೆಯಿತು ಅಂತ ಹೇಳಿ, ಆಮೇಲೆ ನಮಗೆ ಯಾವ ಪ್ರೈಸ್ ಬಂತು ಅಂತ ಮುಂದಿನ ವಿಡಿಯೋದಲ್ಲಿ ನಾನು
ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ನಿಮಗೂ ಕೂಡ ಬೋರ್ ಹೊಡೆಯುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ 3 ಪಾರ್ಟ್ ಬರುತ್ತೆ, ಆವಾಗ ನೀವು ಕಾಂಪಿಟೇಷನ್ ವಿಡಿಯೋನ ನೋಡ್ಬೋದು. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಸ್ಟೂಡೆಂಟ್ ಸಿಮ್ರನ್ಗೆ ಆಲ್ ದ ಬೆಸ್ಟ್ ಹೇಳಿ. ಬಾಯ್, ಟೇಕ್ ಕೇರ್, ನಮಸ್ತೆ.